ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನ ಮಾತಿಗೆ ಬೆಲೆ ಇಲ್ಲದಿದ್ದಾಗ ಮೌನವಾಗಿರೋ. ಕಷ್ಟಕ್ಕೆ ಹೆದರಬೇಡಿ. ಇವತ್ತು ನೀವು ಪಡುತ್ತಿರುವ ಕಷ್ಟ ನಾಳೆ ನಿಮ್ಮ ಶಕ್ತಿಯಾಗಿ ಬದಲಾಗುತ್ತದೆ. ಯಾರು ಖುಷಿಯಾಗಿ ಇರುತ್ತಾರೋ ಅವರು ಮಾತ್ರ ಮತ್ತೊಬ್ಬರನ್ನು ಖುಷಿಯಾಗಿಡಬಲ್ಲರು. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಅನುಭವಿಸುತ್ತಾನೆ ಅಷ್ಟೇ ಚೆನ್ನಾಗಿ ಬದುಕುತ್ತಾನೆ. ಅವನಿಗೆ ಛಲ ಅನ್ನೋದು ಇರಬೇಕು ಅಷ್ಟೇ. ಮನಸ್ಸು ಪರಿಶುದ್ಧವಾಗಿದ್ದರೆ ಸಂತೋಷ ನೆರಳಿನಂತೆ ನಮ್ಮನ್ನು ಹಿಂಬಾಲಿಸುತ್ತದೆ. ಸಂತೋಷ ಎಂದರೆ ಸಮಸ್ಯೆಗಳೇ ಇಲ್ಲದಿರುವುದಲ್ಲ, ಸಮಸ್ಯೆಗಳನ್ನು ಸುಲಲಿತವಾಗಿ ಎದುರಿಸುವ ಸಾಮರ್ಥ್ಯವೇ ಸಂತೋಷ. ಮಿತ್ರರನ್ನು ಪ್ರೀತಿಸಿ, ಅವರು ಬಲ ತುಂಬುತ್ತಾರೆ. ಅದೇ ರೀತಿ ಶತ್ರುಗಳನ್ನು ಗೌರವಿಸಿ, ಅವರು ನಿಮಗೆ ಛಲ ತುಂಬುತ್ತಾರೆ. ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವರದಾಗಿದ್ದರೆ ನಾಳೆ ನಮ್ಮದಾಗಿರುತ್ತದೆ. ಒಳ್ಳೆಯವರು ಎಂದಿಗೂ ಯಾರಿಗೂ ಮೋಸ ಮಾಡುವುದಿಲ್ಲ. ಬದಲಾಗಿ ಅವರ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಮನಸ್ಸೇ ಇಲ್ಲದವರ ಮುಂದೆ ನಿಮ್ಮ ಮನಸ್ಸಿನ ನೋವನ್ನು ಹೇಳಿಕೊಂಡು ಅಳುವುದಕ್ಕಿಂತ ಮೂಕನಾಗಿರುವುದೇ ಒಳ್ಳೆಯದು. ಕೆಲವು ಸಂಬಂಧಗಳು ಬಾಡಿಗೆ ಮನೆ ಥರ. ಅವುಗಳ ಜೊತೆ ಎಷ್ಟೇ ಪ್ರೀತಿಯಿಂದ ಇದ್ದರೂ ಯಾವತ್ತೂ ಅವರು ನಮ್ಮವರಾಗುವುದಿಲ್ಲ. ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರಬೇಕು. ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರ ಇರಬೇಕು. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರಲ್ಲಿ ಇರಬೇಕು. ಎಲ್ಲರೂ ನಮ್ಮವರೇ ಎಂದು ಒಳ್ಳೆಯತನ ತೋರಿಸಿದರೆ ನಮಗೆ ಕೆಟ್ಟವರು ಅನ್ನುವ ಪಟ್ಟ ಕಟ್ಟಿಬಿಡುತ್ತಾರೆ. ಪ್ರೀತಿ ಹಂಚಿಕೊಳ್ಳಲು ಮುಗ್ಧ ಮನಸ್ಸು ಸಾಕು, ಆದರೆ ನೋವು ಹಂಚಿಕೊಳ್ಳಲು ಶುದ್ಧ ಮನಸ್ಸು ಬೇಕು. ಈ ಜಗತ್ತಿನಲ್ಲಿ ಹಂಚಿದಷ್ಟು ಹೆಚ್ಚಾಗುವ ವಸ್ತು ಎಂದರೆ ಸಂತೋಷ. ನೀನು ನಗುತ್ತಾ ಬೇರೆಯವರನ್ನು ನಗಿಸುತ್ತಾ ಇರಿ. ಕೃಷ್ಣಂ ವಂದೇ ಜಗದ್ಗುರುಂ.